ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 4th ಸೆಮಿಸ್ಟರ್ ನಲ್ಲಿ ಬರುವಂತಹ ಕಮರ್ಷಿಯಲ್ ಅರ್ಥಮೆಟಿಕ್ ಸಂಬಂಧಪಟ್ಟಂತೆ ಸೊ 2 ಮಾರ್ಕ್ಸ್ ನ ಮೊದಲನೇ ವಿಡಿಯೋನ ನೋಡ್ತಾ ಹೋಗೋಣ. ಸೊ 2 ಮಾರ್ಕ್ಸ್ ನ ನಾನು ಪಾರ್ಟ್ 1 ಪಾರ್ಟ್ 2 ಎರಡು ಮೆಥಡ್ ನಲ್ಲಿ ಹೇಳ್ತೀನಿ. ಟೋಟಲ್ 6 ಮೆಥಡ್ಸ್ ಇದೆ. ಸೊ ಅದರಲ್ಲಿ 4 ಮೆಥಡ್ ನಿಮಗೆ ಎಕ್ಸಾಮ್ ನಲ್ಲಿ ಬರುತ್ತೆ. ಅಂದ್ರೆ 2 ಮಾರ್ಕ್ಸ್ 4 ಪ್ರಾಬ್ಲಮ್ಸ್ ಇರುತ್ತೆ. ಟೋಟಲ್ ಇರೋ ಮೆಥಡ್ 6 ಮೆಥಡ್ಸ್ ಇದೆ. ಸೊ ಈ 6 ಮೆಥಡ್ ನ ನಾನು 2 ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಈಗ ಮೊದಲೇ ಮೆಥಡ್ ನೋಡೋಣ. ಡಿವೈಡ್ ಪ್ರಾಫಿಟ್. ಆಲ್ರೆಡಿ ನೀವು ಅಕೌಂಟ್ ನಲ್ಲಿ ಕಲ್ತಿರುವಂತ ಸಿಂಪಲ್ ಪ್ರಾಬ್ಲಮ್ ಇರುತ್ತೆ. ಡಿವೈಡ್ ಪ್ರಾಫಿಟ್. ದ ಪಾರ್ಟ್ನರ್ಸ್ ಎ ಬಿ ಅಂಡ್ ಸಿ ಶೇರ್ ದ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 2:3:5. ಡಿವೈಡ್ ದ ಪ್ರಾಫಿಟ್ ಆಫ್ ₹90,000. ಸೊ ಕ್ವಶನ್ ಏನಂದ್ರೆ, ಎ ಬಿ ಸಿ ಅನ್ನೋರು ಪಾರ್ಟ್ನರ್ಸ್ ಇದ್ದಾರೆ. ಅವರು 2:3:5 ಈ ರೇಷಿಯೋದಲ್ಲಿ ತಮ್ಮ ಲಾಭ ನಷ್ಟಗಳನ್ನ ಹಂಚ್ಕೋತಾರೆ. ಈಗ ಪ್ರಾಫಿಟ್ ಆಗಿದೆ ₹90,000. ಇದನ್ನ 2:3:5 ರೇಷಿಯೋ ಮೇಲೆ ಡಿವೈಡ್ ಮಾಡಬೇಕು. ಸೊ ಈಸಿ ಆಗಿರುವಂತ ಮೆಥಡ್. ಸೊ 3 ಪಾರ್ಟ್ನರ್ ಇದ್ದಾರೆ, 3 ಮಂದಿ ರೇಷಿಯೋ ಏನಿದೆ ಟೋಟಲ್ ಮಾಡ್ಕೊಳ್ಳೋಣ. 2 ಇದೆ, +3 ಇದೆ, +5 ಇದೆ. ಸೊ ಟೋಟಲ್ ರೇಷಿಯೋ 10 ಇದೆ. 2 + 3 + 5. ಅಮೌಂಟ್ ಎಷ್ಟಿದೆ? 90,000. ಸೊ ಫಸ್ಟ್ ರೇಷಿಯೋ ಎಷ್ಟು? 2. ಒಂದನೇ ಪಾರ್ಟ್ನರ್ ಕಂಡಿಡೋಣ. ಟೋಟಲ್ ರೇಷಿಯೋ 10 ಇದೆ. ಫಸ್ಟ್ ಪಾರ್ಟ್ನರ್ ರೇಷಿಯೋ 2 ಇದೆ. 2/10. ಅಮೌಂಟ್ ಎಷ್ಟಿದೆ? 90,000. 90,000 ಇಂಟು 2/10 ಮಾಡೋಣ. ಸೊ ಏಸ್ ಪ್ರಾಫಿಟ್ ಇಸ್ ಈಕ್ವಲ್ ಟು 90,000 ಇಂಟು 2/10, ಅದು 18,000 ಬರುತ್ತೆ. ಸೆಕೆಂಡ್ ಪಾರ್ಟ್ನರ್ ರೇಷಿಯೋ 3 ಇದೆ. ಸೊ 3 ಟೋಟಲ್ ರೇಷಿಯೋ ಅಂದ್ರೆ 10. 3/10 ಮಾಡೋಣ 90,000ಗೆ. ಸೊ ಆಗ 90,000 ಇಂಟು 3/10 27,000 ಬರುತ್ತೆ. ನೆಕ್ಸ್ಟ್ 5 ಇದೆ. 5/10 ಮಾಡೋಣ. ಸೊ 90,000 ಇಂಟು 5/10 45,000. ಸೊ ನಾವೇನ್ ಮಾಡಿದ್ವಿ ಈಗ ಅಂದ್ರೆ ಫಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ಸೊ ಒಂದು ಮೆಥಡ್ ಮೇಲೆ ಎರಡೆರಡು ಎಕ್ಸಾಂಪಲ್ ನ ಸಾಲ್ವ್ ಮಾಡ್ತೀನಿ. ಇನ್ನೊಂದು ಸೇಮ್ ಮೆಥಡ್ ಮೇಲೆ ನೋಡೋಣ. ಡಿವೈಡ್ ಅ ಪ್ರಾಫಿಟ್ ಆಫ್ ₹30,000 ಅಮಾಂಗ್ ಪಿ ಕ್ಯೂ ಅಂಡ್ ಆರ್ ಇನ್ ದ ರೇಷಿಯೋ ಆಫ್ 3:4:5. ಸೊ 3, 4, 5 ರೇಷಿಯೋದ ಮೇಲೆ ನಾವು ₹30,000 ನ ಪಿ ಕ್ಯೂ ಆರ್ ಮಧ್ಯೆ ಡಿವೈಡ್ ಮಾಡಬೇಕಾಗಿದೆ. ಸೊ 3 + 4 + 5 ಎಷ್ಟಾಗುತ್ತೆ ಅಂದ್ರೆ ಇದು 12 ಆಗುತ್ತೆ ರೇಷಿಯೋ. ಸೊ ಅಮೌಂಟ್ ಎಷ್ಟಿದೆ? 30,000 ಇದೆ. ಫಸ್ಟ್ ರೇಷಿಯೋ 3 ಇದೆ. ಫಸ್ಟ್ ಪಾರ್ಟ್ನರ್ ನೇಮು ಪಿ ಇದೆ. ಪಿ ಶೇರ್ ಕಂಡಿದ್ದೇನೆ. ಪಿ ಶೇರ್ ಎಷ್ಟಾಗುತ್ತೆ ಅಂದ್ರೆ 30,000 ಇಂಟು 3/, ಟೋಟಲ್ ರೇಷಿಯೋ 12 ಮಾಡಿದಾಗ 7,500 ಬರುತ್ತೆ. ಕ್ಯೂತ್ ಕಂಡಿದ್ದೇನೆ. ಸೆಕೆಂಡ್ ಪಾರ್ಟ್ನರ್ ರೇಷಿಯೋ 4 ಇದೆ. 30,000 ಇಂಟು 4/12 ಮಾಡಿದಾಗ 10,000 ಬರುತ್ತೆ. ಥರ್ಡ್ ಪಾರ್ಟ್ನರ್ ಕಂಡಿದ್ದೇನೆ. 30,000 ಇಂಟು 5/12 ಅಂದ್ರೆ 12,000 ಬರುತ್ತೆ. ಸೊ ಈ ರೀತಿಯಾಗಿ 3:4:5 ರೇಷಿಯೋ ಮೇಲೆ ನಾವು ಪ್ರಾಫಿಟ್ ನ ಡಿವೈಡ್ ಮಾಡಿದಾಗ ಅಮೌಂಟ್ 7,500, 10,000 ಮತ್ತು 12,500 ಬರುತ್ತೆ. ಇದು ಮೊದಲನೇ ಮೆಥಡ್. ಡಿವೈಡ್ ಪ್ರಾಫಿಟ್. ಅಮೌಂಟ್ ಕೊಟ್ಟು ರೇಷಿಯೋ ಕೊಟ್ಟಿರ್ತಾರೆ, ನೀವು ಪಾರ್ಟ್ನರ್ ಮಧ್ಯೆ ಆ ಅಮೌಂಟ್ ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೆಕೆಂಡ್ ಮೆಥಡ್ ನ ನೋಡೋಣ. ಸ್ಟಾಕ್ ಕ್ಯಾಲ್ಕುಲೇಷನ್. So how much invested would be required to buy ₹15,625 6% stock at 64. ಸೊ ಈ 64 ಏನಿದೆ ಅಂದ್ರೆ ಎರಡು ಅಮೌಂಟ್ ಇರುತ್ತೆ ಕ್ವಶನ್ ಅಲ್ಲಿ. ಮೊದಲನೇದೇನಿದೆ ಈ ಅಮೌಂಟ್, ಇದನ್ನ ನಾವು ಫೇಸ್ ವ್ಯಾಲ್ಯೂ ಅಂತ ಕರಿತೀವಿ. ಎರಡನೇದೇನಿರುತ್ತೆ ಇದನ್ನ ಸ್ಟಾಕ್ ಮಾರ್ಕೆಟ್ ಪ್ರೈಸ್ ಅಂತ ಕರಿತೀವಿ. ಫೇಸ್ ವ್ಯಾಲ್ಯೂ, ಮಾರ್ಕೆಟ್ ಪ್ರೈಸ್. ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಡಿವೈಡೆಡ್ ಬೈ 100 ಮಾಡಿದಾಗ ನಮಗೆ ಸ್ಟಾಕ್ ಕ್ಯಾಲ್ಕುಲೇಷನ್ ಬರುತ್ತೆ. ಪರ್ಸೆಂಟೇಜ್ ಯಾವುದಕ್ಕೂ ಯೂಸ್ ಇರೋಲ್ಲ, ಕನ್ಫ್ಯೂಷನ್ ಆಗ್ಲಿ ಅಂತಾನೆ ಕೊಟ್ಟಿರ್ತಾರೆ. ಕ್ವಶನ್ ನಲ್ಲಿರೋ ಫಸ್ಟ್ ಅಮೌಂಟ್ ಯಾವಾಗ್ಲೂ ಅದನ್ನ ನಾವು ಫೇಸ್ ವ್ಯಾಲ್ಯೂ ಅಂತ ಕರಿತೀವಿ. ಫೇಸ್ ವ್ಯಾಲ್ಯೂ ಇಂಟು ಮಾರ್ಕೆಟ್ ಪ್ರೈಸ್ ಡಿವೈಡೆಡ್ ಬೈ 100 ಮಾಡಿದಾಗ ಆನ್ಸರ್ ಬರುತ್ತೆ. ಸೊ ಈ ರೀತಿಯಾಗಿ 64 ಇಂಟು 15,625 ಡಿವೈಡೆಡ್ ಬೈ 100 ಮಾಡಿದಾಗ ಸ್ಟಾಕ್ ₹10,000. ಸೇಮ್ ಪ್ರಾಬ್ಲಮ್ ಇನ್ನೊಂದು ಮೆಥಡ್ ನೋಡೋಣ. ಸೊ ಇನ್ನೊಂದು ಮೆಥಡ್, ಹೌ ಮಚ್ ಇನ್ವೆಸ್ಟೆಡ್ ವುಡ್ ಬಿ ರಿಕ್ವೈರ್ಡ್ ಟು ಬೈ ₹25,000 ಆಫ್ 5% ಸ್ಟಾಕ್ ಅಟ್ 105. ಆಲ್ರೆಡಿ ಹೇಳಿದೀನಿ. ಫಸ್ಟ್ ಇರೋ ಅಮೌಂಟ್ ನ ನಾವು ಫೇಸ್ ವ್ಯಾಲ್ಯೂ ಅಂತ ಕರಿತೀವಿ. ಅದನ್ನ ಮಾರ್ಕೆಟ್ ಪ್ರೈಸ್ 105 ಗೆ ಇಂಟು ಮಾಡಿ ಡಿವೈಡೆಡ್ ಬೈ 100 ಮಾಡಿದ್ರೆ ಆನ್ಸರ್ ಬರುತ್ತೆ. ಸೊ 26,250 ಆನ್ಸರ್ ಆಗುತ್ತೆ. ಸೊ ಇದಿಷ್ಟು ಎರಡನೇ ಮೆಥಡ್. ಏನ್ ಕ್ಯಾಲ್ಕುಲೇಷನ್ ಮಾಡೋದು? ಸ್ಟಾಕ್ ಕ್ಯಾಲ್ಕುಲೇಷನ್ ಮಾಡೋದು. ಸೊ ಮೂರನೇ ಮೆಥಡ್ ನ ನೋಡೋಣ. ಬಿಲ್ ಡಿಸ್ಕೌಂಟ್ ಕ್ಯಾಲ್ಕುಲೇಷನ್ ಮಾಡೋದು. ಸೊ ಬಿಲ್ ಡಿಸ್ಕೌಂಟ್ ಕಂಡಿಡಿ ಅಂತ ಹೇಳಿರ್ತಾರೆ. ಕ್ವಶನ್ ಅಲ್ಲಿ ಎರಡು ಅಮೌಂಟ್ ಕೊಟ್ಟಿರ್ತಾರೆ. BG ಅಂದ್ರೆ ಬಿಲ್ ಬ್ಯಾಂಕರ್ಸ್ ಗೇನ್, TD ಅಂದ್ರೆ ಟ್ರೂ ಡಿಸ್ಕೌಂಟ್. ನಮಗೆ ಬಿಲ್ ಡಿಸ್ಕೌಂಟ್ ಕಂಡಿಡಿದಕ್ಕೆ ಹೇಳ್ತಾರೆ. ನೆನಪಿರ್ಲಿ, BG ಅಂದ್ರೆ ಬ್ಯಾಂಕರ್ಸ್ ಗೇನ್, TD ಅಂದ್ರೆ ಟ್ರೂ ಡಿಸ್ಕೌಂಟ್, ಫೈಂಡ್ ಬಿಲ್ ಡಿಸ್ಕೌಂಟೆಡ್ ಅಂತ ಹೇಳ್ತಾರೆ. ಸೊ ಎರಡು ಅಮೌಂಟ್ ನ ಪ್ಲಸ್ ಮಾಡಿದ್ರೆ ಆನ್ಸರ್.
ಫಾರ್ಮುಲಾ ಏನಂದ್ರೆ ಬಿ ಡಿ ಬಿಲ್ಸ್ ಡಿಸ್ಕೌಂಟ್ ಇಸ್ ಈಕ್ವಲ್ ಟು ಟ್ರೂ ಡಿಸ್ಕೌಂಟ್ ಪ್ಲಸ್ ಬ್ಯಾಂಕರ್ಸ್ ಗೇನ್. ಫಾರ್ಮುಲಾಗ 1 ಮಾರ್ಕ್ಸ್ ಇರುತ್ತೆ, ಆನ್ಸರ್ ಸಾಲ್ವ್ ಮಾಡೋದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಫಾರ್ಮುಲಾ ಮಿಸ್ ಮಾಡದೆ ಡೈರೆಕ್ಟ್ ಆನ್ಸರ್ ಸಾಲ್ವ್ ಮಾಡಬಾರದು. 100 ಪ್ಲಸ್ 4 ಇಸ್ ಈಕ್ವಲ್ ಟು 104. ಇನ್ನೊಂದು ಎಕ್ಸಾಂಪಲ್ ನೋಡೋಣ ಇದೇ ಮೆಥಡ್ ಮೇಲೆ. ಇಫ್ ಬ್ಯಾಂಕರ್ಸ್ ಗೇನ್ ಇಸ್ 10 ಅಂಡ್ the true discount is 250, find bills discount. ಸೊ ಇದೆಷ್ಟು ಆಗಬೇಕಾಯ್ತು ಅಂದ್ರೆ 250 ಪ್ಲಸ್ ಇದು 10 ಎರಡು ಟೋಟಲ್ ಮಾಡಿದಾಗ 260 ಆಗುತ್ತೆ. ಸೊ ಈ ರೀತಿಯಾಗಿ ಆನ್ಸರ್ ಕಂಡುಹಿಡಿಬೇಕು. ಇದು ರಿಪೀಟ್ ಆಗಿದೆ ಆನ್ಸರ್ ಇಲ್ಲೇ. ಇದನ್ನ ಆಡ್ ಮಾಡಬೇಕು. 250 ಪ್ಲಸ್ 10 260. ಫಾರ್ಮುಲಾ ತೋರಿಸೋದಕ್ಕೆ 1 ಮಾರ್ಕ್ಸ್ ಇರುತ್ತೆ, ಆನ್ಸರ್ ಸಾಲ್ವ್ ಮಾಡೋದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಇದು ಥರ್ಡ್ ಮೆಥಡ್. 2 ಮಾರ್ಕ್ಸ್ ನ ಫೋರ್ತ್ ಮೆಥಡ್ ನೋಡೋಣ. ಇಂಟ್ರೆಸ್ಟ್ ರೇಟ್ ಕ್ಯಾಲ್ಕುಲೇಷನ್ ಮತ್ತು ಬಿಲ್ ಅಮೌಂಟ್ ಕ್ಯಾಲ್ಕುಲೇಷನ್. ದ ಟ್ರೂ ಡಿಸ್ಕೌಂಟ್ ಅಂಡ್ ಬ್ಯಾಂಕರ್ಸ್ ಡಿಸ್ಕೌಂಟ್ ಆನ್ ಬಿಲ್ ಆಫ್ 3 month hence are ₹100 and 103 respectively. Find the rate of interest and the amount of the bill. ಸೊ ಎರಡರಲ್ಲಿ ಒಂದ್ ಕೇಳ್ತಾರೆ ಆಕ್ಚುಲಿ, ಅಂದ್ರೆ ಇಂಟ್ರೆಸ್ಟ್ ಆದ್ರೂ ಕೇಳ್ತಾರೆ, ಅಮೌಂಟ್ ಬಿಲ್ ದ ಅಮೌಂಟ್ ಕಂಡುಹಿಡಿಯಕಾದ್ರೂ ಕೇಳ್ತಾರೆ. ನಾ ಎರಡನ್ನೂ ಒಂದೇ ಪ್ರಾಬ್ಲಮ್ ನಲ್ಲಿ ಹಾಕೊಂಡಿದ್ದೀನಿ. ಕ್ವಶನ್ ಅಲ್ಲಿ ಏನಿದೆ ಟ್ರೂ ಡಿಸ್ಕೌಂಟ್, ಫಸ್ಟ್ ಇರೋ ವರ್ಡ್ ಟ್ರೂ ಡಿಸ್ಕೌಂಟ್ ಅಂದ್ರೆ ಕ್ವಶನ್ ಅಲ್ಲಿರೋ ₹100 ಇದನ್ನ ಟ್ರೂ ಡಿಸ್ಕೌಂಟ್ ಅಂತ ಕರಿತೀವಿ. ಬ್ಯಾಂಕರ್ಸ್ ಡಿಸ್ಕೌಂಟ್ ನ 103 ಆಗಿದೆ. ಎಷ್ಟು ಮಂತ್ ಬಿಲ್ಲು? 3 month ಬಿಲ್ಲು. ನಮ್ಗೆ ಏನ್ ಕಂಡುಹಿಡಿದು ಕೇಳಿದ್ದಾರೆ? ರೇಟ್ ಆಫ್ ಇಂಟ್ರೆಸ್ಟ್ ಮತ್ತು ಬಿಲ್ಲಿನ ಅಮೌಂಟ್. ಸೊ ಈಗ ಫಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿಯೋಣ. ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಎರಡೂನು ಮೈನಸ್ ಮಾಡಿ ನಾವು ಬ್ಯಾಂಕರ್ಸ್ ಗೇನ್ ಕಂಡುಹಿಡಿತೀವಿ. ಟ್ರೂ ಡಿಸ್ಕೌಂಟ್ ಮತ್ತು ಬ್ಯಾಂಕ್ ಡಿಸ್ಕೌಂಟ್ ಎರಡರ ಮಧ್ಯೆ ಇರೋ ಡಿಫರೆನ್ಸ್ ನ ನಾವು ಬ್ಯಾಂಕರ್ಸ್ ಗೇನ್ ಅಂತ ಕರಿತೀವಿ. 103 100 ಮೈನಸ್ ಮಾಡಿದಾಗ 3 ಬಂತು. ಈಗ ಇದಕ್ಕಾಗಿ ಯಾವುದು ಇಂಟ್ರೆಸ್ಟ್ ರೇಟ್ಗಾಗಿ ನಾವು ಈ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಬ್ಯಾಂಕರ್ಸ್ ಗೇನ್ ಇಸ್ ಈಕ್ವಲ್ ಟು ಟ್ರೂ ಡಿಸ್ಕೌಂಟ್ ಇಂಟು ರೇಟ್ ಇಂಟು ನಂಬರ್ ಆಫ್ ಮಂತ್ಸ್ ಡಿವೈಡೆಡ್ ಬೈ 100. ಇಲ್ಲಿ ಬ್ಯಾಂಕರ್ಸ್ ಗೇನ್ ಬಿಜಿ ಅಲ್ಲಿ ಏನ್ ಮಾಡ್ತೀವಿ ನಾವು ಕಂಡುಹಿಡಿದ್ರೆ ಈ ಡಿಫರೆನ್ಸ್ ಆನ್ಸರ್. ಎರಡು ಡಿಸ್ಕೌಂಟ್ ನಡಿರೋ ಮಧ್ಯದ ಡಿಫರೆನ್ಸ್ ನಾವು ಗೇನ್ ಅಂತ ಕರಿತೀವಿ. ನಾವು ಗೇನ್ ಕಂಡುಹಿಡಿದಿದ್ವಿ ₹3, ಎರಡರ ಮಧ್ಯದ ಡಿಫರೆನ್ಸ್. ಇದನ್ನ ನಾವು ಇಲ್ಲಿ ತಗೋತೀವಿ. ಬ್ಯಾಂಕರ್ಸ್ ಗೇನ್ ಆನ್ಸರ್ ನಮ್ಗೆ ಆಲ್ರೆಡಿ ಗೊತ್ತು, ನಮ್ದು ಅದಲ್ಲ ಕ್ವಶನ್. ನಮ್ ಕ್ವಶನ್ ರೇಟ್ ಆಫ್ ಇಂಟ್ರೆಸ್ಟ್. ಸೊ ಬ್ಯಾಂಕರ್ಸ್ ಗೇನ್ ಎಷ್ಟಿದೆ? 3. ಇದನ್ನ ಹಾಕೋತೀವಿ. ಟ್ರೂ ಡಿಸ್ಕೌಂಟ್ ಮೊದಲೇ ಶಬ್ದ, ಅದರಿಂದ ಮೊದಲೇ ಅಮೌಂಟ್ 100. ಎನ್ ನಂಬರ್ ಆಫ್ ಮಂತ್ಸ್ 3. ಸೊ ಇದು ಮಂತ್ ನಲ್ಲಿ ಇರೋದ್ರಿಂದ ಎಕ್ಸ್ಟ್ರಾ ಇಲ್ಲಿ ಡಿವೈಡೆಡ್ ಬೈ 12 ಬರುತ್ತೆ. ಎನ್ ಇಂಟು ಎನ್ ಡಿವೈಡೆಡ್ ಬೈ 12 ಇರುತ್ತೆ. 100 ಪಕ್ಕ 12 ಇರುತ್ತೆ. ಸೊ ಡಿವೈಡೆಡ್ ಬೈ 100. ಇದನ್ನ ಫಾರ್ಮುಲಾದಲ್ಲಿ ಫಿಲ್ ಮಾಡ್ತೀನಿ. 3 ಇಸ್ ಈಕ್ವಲ್ ಟು 100 ಇಂಟು ಆರ್ ಗೊತ್ತಿಲ್ಲ ನಮಗೆ, ಇಂಟು 3 ಡಿವೈಡೆಡ್ ಬೈ 100 ಇಂಟು 12 ಹೇಗ್ ಬಂತಂದ್ರೆ ಇದು ಮಂತ್ಸ್ ನಲ್ಲಿರೋದ್ರಿಂದ 3 ಮೇಲೆ ಇದ್ರೆ ಡಿವೈಡೆಡ್ ಬೈ 12 ಬರುತ್ತೆ. ಈಗ ಈ 100 ನ ಮತ್ತೆ ಈ 100 ನ ಕ್ಯಾನ್ಸಲ್ ಮಾಡ್ಕೋತೀನಿ. ಎರಡು ಕ್ಯಾನ್ಸಲ್ ಆಯ್ತು. ಉಳಿದಿದ್ದೀಗ ಆರ್ ಇಂಟು 3 ಡಿವೈಡೆಡ್ ಬೈ 12. ಸೊ ಈ 3 ನ 12 ನ ಡಿವೈಡೆಡ್ ಬೈ ಮಾಡ್ತೀನಿ. ಸೊ 3 ಡಿವೈಡೆಡ್ ಬೈ 12 ಮಾಡಿದಾಗ 0.25 ಬರುತ್ತೆ. ಈಗ ಉಳಿದಿರೋದೇನಂದ್ರೆ ಇಲ್ಲಿರೋ 3 ಇಲ್ಲಿರೋ ಆರ್, ಇದು 3 ಹೋಗಿ 0.25 ಆಯ್ತು, ಯಾಕಂದ್ರೆ ಡಿವೈಡೆಡ್ ಬೈ 12 ಮಾಡಿದೀನಿ. ಈಗ ಬರಿಬೇಕಾಗಿರೋದು ಇಸ್ ಈಕ್ವಲ್ ಟು 3. ಉಳಿದಿರೋದು ಏನ್ ಬರೆದಿದೆ ಉಳಿತು ಅದನ್ನ ಬರ್ದಿದ್ದೀನಿ. ನಾವೀಗ ಏನ್ ಮಾಡೋಣ, ಆರ್ ನ ಈ ಸೈಡ್ ಕಳ್ಸೋಣ, ಲೆಫ್ಟ್ ಹ್ಯಾಂಡ್ ಸೈಡ್ LHS ಸೈಡ್ ಕಳ್ಸೋಣ, 3 ನ ರೈಟ್ ಹ್ಯಾಂಡ್ ಸೈಡ್ ಕಳ್ಸೋಣ. ಆಗೇನಾಗುತ್ತೆ ಆರ್ ಇಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 0.25. 3 ಹಾಗೆ ಇರುತ್ತೆ. 0.25 ಈ ಕಡೆ ಬಂದಾಗ ಡಿವೈಡೆಡ್ ಬೈ ಆಗುತ್ತೆ. ಸೊ ಡಿವೈಡೆಡ್ ಬೈ ಮಾಡಿದಾಗ ಆನ್ಸರ್ 12%. ಸೊ ಇದು 2 ಮಾರ್ಕ್ಸ್ ಗೆ ಇಷ್ಟೇ ಕೇಳೋದು. ನಾನು ಇನ್ನೊಂದು ಪ್ರಶ್ನೆ ಇದರಲ್ಲಿ ಸೇರಿಸಿದ್ದೀನಿ, ಅಮೌಂಟ್ ಆಫ್ ದ ಬಿಲ್. ಸೊ ಅಮೌಂಟ್ ಆಫ್ ದ ಬಿಲ್ ಗೆ ಫಾರ್ಮುಲಾ ನೆನ್ಪಿಟ್ಕೋಬೇಕು. ಬಿಲ್ಸ್ ಬ್ಯಾಂಕ್ ಡಿಸ್ಕೌಂಟ್ ಇಸ್ ಇಂಟು ಟ್ರೂ ಡಿಸ್ಕೌಂಟ್ ಡಿವೈಡೆಡ್ ಬೈ ಬ್ಯಾಂಕ್ ಡಿಸ್ಕೌಂಟ್ ಮೈನಸ್ ಟ್ರೂ ಡಿಸ್ಕೌಂಟ್. ಆಲ್ರೆಡಿ ಎರಡು ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ, ಒಂದು 100 ಒಂದು 103. ಇವೆರಡನ್ನ ಬಳಸ್ಕೊಂಡು ನಾವು ಅಮೌಂಟ್ ನ ಕಂಡುಹಿಡಿತೀವಿ. ಕ್ವಶನ್ ಅಲ್ಲಿರೋ ಈ ಡಿಸ್ಕೌಂಟ್ಸ್ ಇವು ಟ್ರೂ ಡಿಸ್ಕೌಂಟ್ ಮತ್ತು ಬ್ಯಾಂಕ್ ಡಿಸ್ಕೌಂಟ್. ಸೊ ಬ್ಯಾಂಕ್ ಡಿಸ್ಕೌಂಟ್ 103 ಇದೆ, ಟ್ರೂ ಡಿಸ್ಕೌಂಟ್ 100 ಇದೆ. ಅದನ್ನೇ ನಾನು ಫಾರ್ಮುಲಾದಲ್ಲಿ ಫಿಲ್ ಮಾಡ್ತೀನಿ. ಮೊದಲು ಇಂಟು ಮಾಡಬೇಕು, ಸೆಕೆಂಡ್ ಟೈಮ್ ಮೈನಸ್ ಮಾಡಬೇಕು. 103 ಗೆ 100 ನ ಇಂಟು ಮಾಡಿದಾಗ 10,300 ಆಗುತ್ತೆ. ಎರಡೂನು ಮೈನಸ್ ಮಾಡಿದಾಗ ಬ್ಯಾಲೆನ್ಸ್ 3 ಉಳಿಯುತ್ತೆ. ಡಿವೈಡೆಡ್ ಬೈ ಮಾಡಿದಾಗ 3,433.33 ಬರುತ್ತೆ. ಸೊ ಈ ರೀತಿಯಾಗಿ ನಾವು ಆನ್ಸರ್ ನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಇದೇ ಮೆಥಡ್ ಮೇಲೆ ನೋಡೋಣ. The true discount and bankers discounts on bill due 6 months hence are 50 and 52 respectively. So ಈ ₹50 ಏನಿದೆ ಇದು ಟ್ರೂ ಡಿಸ್ಕೌಂಟ್. ಓಕೆ, 52 ಏನಿದೆ ಇದು ಬ್ಯಾಂಕರ್ಸ್ ಡಿಸ್ಕೌಂಟ್.
ಎಷ್ಟು ಮಂತ್ ಬಿಲ್ಲು? 6 ಮಂತ್ ಬಿಲ್. ನಾವು ಕಂಡುಹಿಡಿಬೇಕಾಗಿರೋದು ಆಲ್ರೆಡಿ ಸ್ಟೆಪ್ ಹೇಳಿದ್ದೀನಿ. ಮೊದ್ಲಕ್ಕೆ ಯಾವಾಗ್ಲೂ ಗೇನ್ ಕಂಡುಹಿಡ್ಕೋಬೇಕು. ಸೊ ಬ್ಯಾಂಕರ್ಸ್ ಗೇನ್ ಏನಂದ್ರೆ ಎರಡು ಪ್ರೈಸ್ ನ ಮೈನಸ್ ಮಾಡೋದು, ಎರಡು ಡಿಸ್ಕೌಂಟ್ ನ ಮೈನಸ್ ಮಾಡೋದು. ಸೊ ಎರಡು ಡಿಸ್ಕೌಂಟ್ ನ ಮೈನಸ್ ಮಾಡೋಣ. 52 ಇದೆ, 50 ಇದೆ, ಮೈನಸ್ ಮಾಡಿದಾಗ 2 ಬಂತು. ಈಗ ರೇಟ್ ಆಫ್ ಇಂಟ್ರೆಸ್ಟ್ ಫಾರ್ಮುಲಾ ಅಪ್ಲೈ ಮಾಡೋಣ. ಅದರ ಫಾರ್ಮುಲಾಗೆ ನಾವು ಬ್ಯಾಂಕರ್ಸ್ ಗೇನ್ ಫಾರ್ಮುಲಾ ತಗೋತೀವಿ. ಅದರಲ್ಲಿ 6 ಶಬ್ದ ಇದೆ. ಇದನ್ನ ನಾವು ಕ್ವಶನ್ ಆಗಿ ಇಟ್ಕೊಂಡು ಆನ್ಸರ್ ನ ಬಿಡಿಸ್ತೀವಿ. ಬ್ಯಾಂಕರ್ಸ್ ಗೇನ್ ಎಷ್ಟಂತ ಗೊತ್ತಾಯ್ತು, 2 rupees. ಅದನ್ನ ಇಲ್ಲಿ ಫಿಲ್ ಮಾಡ್ಕೋತೀವಿ. ಟ್ರೂ ಡಿಸ್ಕೌಂಟ್ ಮೊದಲೇ ಕೊಟ್ಟಿರುವಂತ ಅಮೌಂಟ್ ₹50. ಎನ್ ಅಂದ್ರೆ ನಂಬರ್ ಆಫ್ ಮಂತ್ಸ್, 6 ಡಿವೈಡೆಡ್ ಬೈ 12 ಹಾಕ್ಬೇಕು. ಮಂತ್ಸ್ ಇರೋದ್ರಿಂದ ಅದು ಡಿವೈಡೆಡ್ ಬೈ 100 ಕಾಮನ್ ಫಾರ್ಮುಲಾ. ಸೊ ಇವುಗಳನ್ನ ಫಿಲ್ ಮಾಡ್ಕೊಂಡು ಆನ್ಸರ್ ನ ಸಾಲ್ವ್ ಮಾಡಿದಾಗ 8% ಬರುತ್ತೆ. ಹೇಗೆ ಸಾಲ್ವ್ ಮಾಡೋದಂದ್ರೆ ಈ 100 50 ಇದು ಒಂದ್ಲೆ ಇದು ಎರಡ್ಲೆ 100 ಕ್ಯಾನ್ಸಲ್ ಆಗುತ್ತೆ. 2 ಇದ್ದಿದ್ದು 6 ಜೊತೆ ಕ್ಯಾನ್ಸಲ್ ಮಾಡ್ಕೊಳ್ಳೋಣ. 2 1s 2 3s ಆಗುತ್ತೆ. ಈಗ ಮೇಲೆ ಉಳಿದಿರೋದು 50 ಕ್ಯಾನ್ಸಲ್ ಆಗಿದೆ, 6 ಹೋಗಿ ಇದು 3 ಆಗಿದೆ, 100 ಕ್ಯಾನ್ಸಲ್ ಆಗಿದೆ. ಸೊ 6 ಇದೆ ಇಂಟು 3 ಉಳಿದಿದೆ ಡಿವೈಡೆಡ್ ಬೈ 12 ಉಳಿದಿದೆ. ಸೊ 3 ಡಿವೈಡೆಡ್ ಬೈ 12 ಮಾಡಿದಾಗ 0.25 ಬರುತ್ತೆ. ಈಗ ಉಳಿದಿರೋದು ಈ 2, ಈ 6 ಮತ್ತೆ 0.25. ಇವುಗಳನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ 8% ಬರುತ್ತೆ. ಈಗ ಅಮೌಂಟ್ ಕಂಡುಹಿಡಿಬೇಕು ನಾವು. ಸೊ ಬಿಲ್ ಅಮೌಂಟ್ ಕಂಡುಹಿಡಿಯೋ ಫಾರ್ಮುಲಾ ಆಲ್ರೆಡಿ ಹೇಳಿದ್ದೀನಿ. ಕ್ವಶನ್ ಅಲ್ಲಿ 52 ಮತ್ತು 50 ಇದೆ, ಅವುಗಳನ್ನ ಫಿಲ್ ಮಾಡ್ತೀನಿ. ಆನ್ಸರ್ 1300 ಬರುತ್ತೆ. ಸೊ ಇದಿಷ್ಟು 4ನೇ ಮೆಥಡ್. 5ನೇ ಮೆಥಡ್ ಟ್ಯಾಕ್ಸ್ ಪೇಬಲ್ ಅಮೌಂಟ್ ಕಂಡುಹಿಡಿಯೋದು. A man's income is ₹2,50,000. Find tax payable by him at 12% if ₹50,000 is exempted from tax. 2,50,000 ಅಮೌಂಟ್ ಕೊಟ್ಟಿದ್ದಾರೆ. ಆ ವ್ಯಕ್ತಿ ಇನ್ಕಮ್ ಇದು. ಅವನಿಗೆ ಟ್ಯಾಕ್ಸ್ ನಲ್ಲಿ ಕನ್ಸೆಷನ್ ಎಕ್ಸಂಪ್ಷನ್ ಸಿಕ್ಕಿರೋದು ₹50,000. ಅವನು ಪೇ ಮಾಡ್ತಿದ್ದು 12%. ನಾವು ಕಂಡುಹಿಡಬೇಕಾಗಿರೋದು ಪೇಬಲ್ ಟ್ಯಾಕ್ಸ್ ಎಷ್ಟು. ಫೈಂಡ್ ದ ಟ್ಯಾಕ್ಸ್ ಪೇಬಲ್ ಅಮೌಂಟ್. ಸೊ ಅದಕ್ಕೆ ಏನ್ ಮಾಡ್ತೀವಿ, ಏನೇನ್ ಕೊಟ್ಟಿದ್ದಾರೆ ಫಸ್ಟ್ ಬರೆಯೋಣ. ಟೋಟಲ್ ಇನ್ಕಮ್ 2,50,000, ಟ್ಯಾಕ್ಸ್ ಕನ್ಸೆಷನ್ ಸಿಕ್ಕಿರೋದು 50,000, ರೇಟ್ ಆಫ್ ಟ್ಯಾಕ್ಸ್ ಇರೋದು 12%. ಈಗ ಫಾರ್ಮುಲಾ ನೋಡೋಣ. ಅಂದ್ರೆ ಎರಡು ಇನ್ಕಮ್ ನ ಮೈನಸ್ ಮಾಡೋಣ. ಟೋಟಲ್ ಅವನಿಗಿದ್ದು 2.5 ಲಕ್ಷ, 50,000 ರೂಪಾಯಿದ್ರಲ್ಲಿ ಕನ್ಸೆಷನ್ ಸಿಕ್ತು. ಈಗ ಅವನಿಗಿರೋ ಇನ್ಕಮ್ ಎಷ್ಟಂದ್ರೆ 2 ಲಕ್ಷ. 2 ಲಕ್ಷಕ್ಕೆ ಅವ್ನು 12% ಟ್ಯಾಕ್ಸ್ ಕಟ್ಟಬೇಕು, 24,000 ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಒಬ್ಬ ಮನುಷ್ಯನ ಇನ್ಕಮ್, ಎ ಮ್ಯಾನ್ಸ್ ಇನ್ಕಮ್ ಈಸ್ 1,50,000. Find the tax payable by him at 18% if 40,000 exempted from tax. ಸೊ 1.5 ಲಕ್ಷ ಆತನಿಗೆ ಇನ್ಕಮ್ ಇದೆ, ಅದರಲ್ಲಿ 40,000ಕ್ಕೆ ಟ್ಯಾಕ್ಸ್ ಇಲ್ಲ. ಸೊ ಆ ಇನ್ಕಮ್ ನ ನಾವು ತೆಗೆದ್ಬಿಟ್ಟು ಉಳಿದಿರೋ ಅಮೌಂಟ್ ಮೇಲೆ ಟ್ಯಾಕ್ಸ್ ಪರ್ಸೆಂಟೇಜ್ ಮಾಡಿದ್ರೆ ಟ್ಯಾಕ್ಸ್ ಅಮೌಂಟ್ ಬರುತ್ತೆ. ಟೋಟಲ್ ಇನ್ಕಮ್ 1,50,000, ಟ್ಯಾಕ್ಸ್ ರೇಟ್ 18% ಅಂಡ್ ಎಕ್ಸಂಪ್ಟೆಡ್ ಅಮೌಂಟ್ 40,000. ಇದನ್ನ ಕ್ಯಾಲ್ಕುಲೇಷನ್ ಮಾಡಿದಾಗ ಅಂದ್ರೆ ಎರಡೂ ಮೈನಸ್ ಮಾಡ್ಕೋಬೇಕು. ಇನ್ಕಮ್ 1,50,000 ಇದೆ, 40,000 ಕನ್ಸೆಷನ್ ಇದೆ, ಮೈನಸ್ ಮಾಡಿದಾಗ 1,10,000 ಇನ್ಕಮ್, ಅದ್ರ ಮೇಲೆ 18% ಟ್ಯಾಕ್ಸ್ ಕಂಡುಹಿಡಿಬೇಕು, 19,800 ಬರುತ್ತೆ. ಸೊ ಇಷ್ಟು 5 ಮೆಥಡ್. ಅಂದ್ರೆ ಇದರಲ್ಲಿ 6 ಇದೆ. ನಾನು ರೇಟ್ ಆಫ್ ಇಂಟ್ರೆಸ್ಟ್ ಮತ್ತು ಅಮೌಂಟ್ ಎರಡನ್ನೂ ಸೇರಿಸಿ ಒಂದೇ ಪ್ರಾಬ್ಲಮ್ ಮಾಡಿದ್ದೀನಿ. ಟೋಟಲ್ 6 ಮೆಥಡ್. ಯಾವ್ದಾವ್ದು ನೆನ್ಪಿಟ್ಕೋಬೇಕು? ಪ್ರಾಫಿಟ್ ಡಿವೈಡ್ ಮಾಡೋ ಮೆಥಡ್, ಸ್ಟಾಕ್ ಕ್ಯಾಲ್ಕುಲೇಷನ್ ಮಾಡೋ ಮೆಥಡ್, ಇಂಟ್ರೆಸ್ಟ್ ರೇಟ್ ಕ್ಯಾಲ್ಕುಲೇಷನ್ ಮಾಡೋ ಮೆಥಡ್, ಹಾಗೆ ಬಿಲ್ ಅಮೌಂಟ್ ಕಂಡುಹಿಡಿಯೋದು. ಈ ಮೆಥಡ್ ಬಿಲ್ ಅಮೌಂಟ್ 2 ಮಾರ್ಕ್ಸ್ ಗೆ ಸಪರೇಟ್ ಕೇಳ್ತಾರೆ, ಎರಡು ಸೇರಿಸಿ ಕೇಳಲ್ಲ. ನೆಕ್ಸ್ಟ್ ಡಿಸ್ಕೌಂಟ್ ಕಂಡುಹಿಡಿಯೋದು. ನೆಕ್ಸ್ಟ್ ಟ್ಯಾಕ್ಸ್ ಪೇಬಲ್ ಅಮೌಂಟ್. ಸೊ ಟೋಟಲ್ 6 ಶಬ್ದ, 6 ಮೆಥಡ್ ಹೆಸರನ್ನ ನೆನ್ಪಿಟ್ಕೊಳ್ಳಿ. 6 ಮೆಥಡ್ ನ ಫಾರ್ಮುಲಾನ ಒಂದ್ ಕಡೆ ಬರ್ಕೊಂಡು 6 ಮೆಥಡ್ ನ ಫಾರ್ಮುಲಾನ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ 2 ಮಾರ್ಕ್ಸ್ ಇನ್ನೊಂದು ವಿಡಿಯೋದೊಂದಿಗೆ ಬರೋಣ. ಅದರಲ್ಲಿ 2 ಪ್ರಶ್ನೆಗಳು ಪೇಪರ್ ನಲ್ಲಿ ಬರುತ್ತೆ. ಸೊ ಈ ವಿಡಿಯೋದಲ್ಲಿ 6 ಮೆಥಡ್ ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 4 ಕ್ವಶನ್ ಇದರಲ್ಲಿ ಕಂಪಲ್ಸರಿ ಇದೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.